ನಮಸ್ತೆ ಎಲ್ಲರಿಗೂ. ನೀವು ಹಿಂದಿನ ಕ್ಲಾಸ್ನಲ್ಲಿ ಏನು ತಿಳ್ಕೊಂಡಿದ್ರಿ? ತ್ರಿಭುಜಗಳು ಮತ್ತು ಚತುರ್ಭುಜಗಳ ಬಗ್ಗೆ ಅಧ್ಯಯನ ಮಾಡಿದ್ರಿ. ಆದರೆ ನಾವಿವತ್ತು ವೃತ್ತಗಳ ಬಗ್ಗೆ ಅಧ್ಯಯನ ಮಾಡೋಣ. ಹಾಗಾದ್ರೆ ವೃತ್ತಗಳು ಅಂದರೆ ಏನು? ವೃತ್ತ ಯಾವ ರೀತಿಯಾಗಿರ್ತೈತಿ? ಸೊ ವೃತ್ತ ಅಂದರೆ ಈ ರೀತಿಯಾಗಿ ಅಂದರೆ ಗೋಲಾಕಾರವಾಗಿರುವಂಥ ಆಕೃತಿಯನ್ನು ಏನಂತ ಕರಿತೀವಿ ನಾವು ಅಂದರೆ ವೃತ್ತ ಅಂಥೇಳಿ ಕರಿತೀವಿ. ಸೊ ಹಾಗಾದ್ರೆ ವೃತ್ತದ ಭಾಗಗಳನ್ನು ನೋಡೋಣ. ವೃತ್ತದ ಭಾಗಗಳು ಯಾವ್ಯಾವು? ಇಲ್ಲಿ ಒಂದು ನಿಮ್ಗೆ ಚಿತ್ರದಲ್ಲಿ ಏನು ಕೊಟ್ಟಾರ? ವೃತ್ತವನ್ನು ತೋರಿಸ್ಯಾರ. ಸೊ ವೃತ್ತವನ್ನು ತೋರಿಸಿ ಸಿ ಕೇಂದ್ರವುಳ್ಳ ವೃತ್ತವೊಂದು ಇಲ್ಲಿದೆ ಅಂದರೆ ಸಿ ಕೇಂದ್ರವುಳ್ಳ, ಇಲ್ಲಿ ಸಿ ಐತಲ್ಲ, ಇದು ವೃತ್ತದ ಕೇಂದ್ರ ಅಂಥೇಳಿ ನಾವು ಕರಿತೀವಿ. ಅಂದರೆ ಒಂದು ವೃತ್ತದ ಮಧ್ಯಭಾಗದಲ್ಲಿರುವ ಬಿಂದುವನ್ನು ನಾವು ಏನಂತ ಕರಿತೀವಿ? ವೃತ್ತ ಕೇಂದ್ರ ಅಂಥೇಳಿ ಕರಿತೀವಿ. ನಂತರ ಇಲ್ಲಿ ಏನು ಕೊಟ್ಟಾರು? ಎ ಪಿ ಬಿ ಎಮ್, ಇದು ಎ ಭಾಗ, ಎ ಪಿ ಬಿ ಎಮ್ ವೃತ್ತದ ಮೇಲಿನ ಬಿಂದುಗಳಾಗಿವೆ. ಇವೆಲ್ಲವುಗಳು ಏನು? ವೃತ್ತದ ಮೇಲಿನ ಬಿಂದುಗಳು. ನಾವು ಹೇಗೆ ತ್ರಿಭುಜದ ಮೇಲಿನ ಬಿಂದುಗಳು ಅಂದರೆ ತ್ರಿಭುಜ ಚಿತ್ರದಲ್ಲಿರುವಂಥ ಬಿಂದುಗಳನ್ನು ನಾವು ಅದರ ಮೇಲಿನ ಬಿಂದುಗಳಂತ ಹೇಗೆ ಕರಿತೀವಲ್ಲ, ಅದೇ ರೀತಿಯಾಗಿ ವೃತ್ತದ ಮೇಲಿರುವಂಥ ಬಿಂದುಗಳನ್ನು ವೃತ್ತದ ಮೇಲಿನ ಬಿಂದುಗಳು ಅಂಥೇಳಿ ಕರಿತೀವಿ. ಹಾಗಾಗಿ ವೃತ್ತದ ಮೇಲಿನ ಬಿಂದುಗಳು ಯಾವುವು? ಇದು ಸಿ ಎ, ಸಿ ಪಿ, ಸಿ ಬಿ ಮತ್ತು ಸಿ ಎಮ್. ಇವೆಲ್ಲವುಗಳು ಏನು? ಒಂದಕ್ಕೊಂದು ಸಮನಾಗ್ಯದವ ಅಂದ್ರೆ ಅವು ಏನಂತ ಕರಿತೀವಿ ನಾವು? ಅದಕ್ಕೆ ರೇಖಾಖಂಡಗಳು ಅಂಥೇಳಿ ಕರಿತೀವಿ. ಸೊ ರೇಖಾಖಂಡಗಳು ಅಂದರೆ ಯಾವುವು? ಸಿ ಎ, ಸಿ ಪಿ, ಸಿ ಬಿ, ಸಿ ಎಮ್ ಇವೆಲ್ಲವುಗಳು ಏನಾಗ್ಯಾವ? ರೇಖಾಖಂಡಗಳಾಗ್ಯಾವ. ಸೊ ಇವು ಎಂತಹ ವೃತ್ತಗಳ? ಬರೀ ನಾರ್ಮಲ್ ಆಗಿ ಸಿ ಎ, ಸಿ ಪಿ, ಸಿ ಬಿ, ಸಿ ಎಮ್ ಅಂದರೆ ನಾವು ಇದನ್ನು ರೇಖಾಖಂಡ ಅಂತ ಕರಿತಿದ್ದೀವಿ. ಆದ್ರೆ ಇಲ್ಲಿ ವೃತ್ತಗಳಲ್ಲಿ ನಾವು ಅದು ಎಲ್ಲಿಂದ ಪ್ರಾರಂಭವಾಗೈತಿ? ಕೇಂದ್ರದಿಂದ ಪ್ರಾರಂಭವಾಗೈತಿ. ಸೊ ಕೇಂದ್ರದಿಂದ ಪ್ರಾರಂಭವಾಗೈತಿ ಅಂದ್ರೆ ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ವೃತ್ತ ಕೇಂದ್ರದ ಅಥವಾ ವೃತ್ತದ ತ್ರಿಜ್ಯಗಳು ಅಂಥೇಳಿ ಕರಿತೀವಿ. ಹಾಗಾದ್ರೆ ಒಟ್ಟಾರೆಯಾಗಿ ಇಲ್ಲಿ ವೃತ್ತದ ತ್ರಿಜ್ಯಗಳು ಅಂದರೆ ಯಾವ್ಯಾವ ಬರ್ತಾವು? ಸಿ ಎ, ಸಿ ಪಿ, ಸಿ ಬಿ ಮತ್ತು ಸಿ ಎಮ್. ಅಂದರೆ ಕೇಂದ್ರದಿಂದ ವೃತ್ತದ ಭಾಗದ ಒಂದು ತುದಿಯವರೆಗೆ ಇರುವಂತಹ ಆಕೃತಿ ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ವೃತ್ತದ ತ್ರಿಜ್ಯ ಅಂಥೇಳಿ ಕರಿತೀವಿ. ಇನ್ನು ನಂತರ ಮೇರೋದು ವ್ಯಾಸ. ವ್ಯಾಸ ಅಂದರೆ ಏನು? ಇಲ್ಲಿ ನೀವು ಒಂದು ಆಕೃತಿಯಲ್ಲಿ ನೋಡ್ಬೋದು. ಈ ಆಕೃತಿಯಲ್ಲಿ ನಾವು ನೋಡ್ತಾ ಹೋದಾಗ ಪಿ ಬಿಂದು ಮತ್ತು ಎಂ ಬಿಂದು ಇವೆರಡೂ ವೃತ್ತದ ಬದಿಗೆ ಸೇರವು. ಸೊ ಎರಡು ವೃತ್ತದ ಮೇಲೆ ಎರಡು ಬಿಂದುಗಳದಾವು. ಸೊ ವೃತ್ತದ ಮೇಲಿನ ಎರಡು ಬಿಂದುಗಳನ್ನು ಜೋಡಿಸುವಂಥ ರೇಖಾಖಂಡಕ್ಕೆ ನಾವು ಏನಂತ ಕರಿತೀವಿ ಅಂದರೆ ವ್ಯಾಸ ಅಂಥೇಳಿ ಕರಿತೀವಿ. ವೃತ್ತದ ತ್ರಿಜ್ಯವನ್ನು ನಾವು ಯಾವಾಗಲೂ ಆರಿಂದ ಗುರುತಿಸ್ತೀವಿ. ವೃತ್ತದ ವ್ಯಾಸವನ್ನು ನಾವು ಯಾವಾಗಲೂ ಯಾವುದರಿಂದ ಗುರುತಿಸ್ತೀವಿ? ಡಿ ಇಂದ ಗುರುತಿಸ್ತೀವಿ. ವೃತ್ತದ ತ್ರಿಜ್ಯ ಅಂದರೆ ರೇಡಿಯಸ್. ತ್ರಿಜ್ಯ ಅಂದರೆ ಇಂಗ್ಲೀಷ್ನಲ್ಲಿ ರೇಡಿಯಸ್ ಅಂತ ಕರೀತಾರೆ. ಅದನ್ನು ಯಾವುದರಿಂದ ಗುರುತಿಸ್ತೀವಿ? ಆರಿಂದ ಗುರುತಿಸ್ತೀವಿ. ವೃತ್ತದ ವ್ಯಾಸವನ್ನು ಯಾವುದರಿಂದ ಗುರುತಿಸ್ತೀವಿ ಅಂದರೆ ಡಿ ಇಂದ ಗುರುತಿಸ್ತೀವಿ. ಡಿ ಅಂದರೆ ಇಂಗ್ಲೀಷ್ನಲ್ಲಿ ಡೈಮೇಟರ್. ಸೊ ಡೈಮೇಟ್ರನ್ನು ಡಿ ಇಂದ ಗುರುತಿಸ್ತೀವಿ. ಹಾಗಾದರೆ ಇಲ್ಲಿ ವೃತ್ತದ ವ್ಯಾಸ ಯಾವುದು? ಪಿ ಮತ್ತು ಎಮ್. ಅಂದರೆ ಯಾವುದೇ ಎರಡು ಬಿಂದುಗಳು ರೇಖಾಖಂಡದ ಅಂದರೆ ಮಧ್ಯ ಕೇಂದ್ರದ ಮೂಲಕ ಹಾದು ಒಂದು ರೇಖಾಖಂಡವನ್ನು ಉಂಟು ಮಾಡೋದಕ್ಕೆ ಏನಂತ ಕರಿತೀವಿ? ವೃತ್ತದ ವ್ಯಾಸ ಅಂಥೇಳಿ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ? ವೃತ್ತದ ವ್ಯಾಸ. ಇಲ್ಲಿರುವಂಥ ವ್ಯಾಸ ಯಾವುದು? ಪಿ ಎಮ್ ಒಂದು ವ್ಯಾಸವಾಗೈತಿ. ನಂತರ ಬರುವುದು ವೃತ್ತ ಪರಿಧಿ, ಕಂಸ, ತ್ರಿಜ್ಯಾಂತರ ಖಂಡ ಮತ್ತು ವೃತ್ತ ಖಂಡಗಳು. ಹಾಗಾದ್ರೆ ವೃತ್ತದ ಪರಿಧಿ ಅಂದರೆ ಏನು? ಪರಿಧಿ ಅಂದರೆ ಈ ವೃತ್ತದ ಪರಿಧಿ ಅಂದರೆ ಈ ವೃತ್ತದ ಪೂರ್ತಿ ಒಂದು ಭಾಗವನ್ನು ನಾವು ಏನಂತ ಕರಿತೀವಿ ಅಂದರೆ ವೃತ್ತದ ಪರಿಧಿ ಅಂಥೇಳಿ ಕರಿತೀವಿ. ಅನಂತರ ಪರಿಧಿ ಮತ್ತು ಕಂಸಕ್ಕೆ ಇರುವಂಥ ವ್ಯತ್ಯಾಸವೇನು? ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ವೃತ್ತ ಇಲ್ಲಿ ಅದ. ವೃತ್ತದ ಇಲ್ಲಿ ಎರಡು ಪಿ ಮತ್ತು ಕ್ಯೂಗಳನ್ನು ಭಾಗಗಳನ್ನು ಗುರುತಿಸಿ ಈ ರೀತಿಯಾಗಿ ವೃತ್ತದ ಒಂದು ಅರ್ಧ ಭಾಗಕ್ಕೆ ಕಟ್ ಮಾಡಿ ನಿಮ್ಗೆ ಒಂದು ತೋರ್ಸ್ಯಾರ, ಚಿತ್ರವನ್ನು ತೋರ್ಸ್ಯಾರ. ಈ ಚಿತ್ರದಲ್ಲಿ ಈ ತೋರಿಸಿರುವಂಥ ಚಿತ್ರವನ್ನು ನಾವು ಏನಂತ ಕರಿತೀವಿ ಅಂದರೆ ಕಂಸ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ಕಂಸ ಅಂಥೇಳಿ ಕರಿತೀವಿ. ನಂತರ ಬರುವುದು ತ್ರಿಜ್ಯಾಂತರ ಖಂಡ. ತ್ರಿಜ್ಯಾಂತರ ಖಂಡ ಅಂದರೆ ಇಲ್ಲಿ ತೋರ್ಸ್ಯಾರಲ್ಲ, ಈ ಎರೋ ಮಾರ್ಕ್ ನಮ್ದು ಏನು ಕಾಣ್ತೈತಿ? ತ್ರಿಜ್ಯಾಂತರ ಖಂಡವಾಗ್ಯದ. ಸೊ ತ್ರಿಜ್ಯಾಂತರ ಖಂಡ ಅಂದರೆ ಈ ರೀತಿಯಾಗಿ ಇರುವಂತಹದನ್ನು ನಾವು ತ್ರಿಜ್ಯಾಂತರ ಖಂಡ ಅಂಥೇಳಿ ಕರಿತೀವಿ. ಇನ್ನು ನಂತರ ಬರುವುದು ವೃತ್ತಖಂಡ. ವೃತ್ತಖಂಡ ಅಂದರೆ ಒಂದು ಜಾ ಮತ್ತು ಕಂಸಗಳನ್ನು ಒಳಗೊಂಡ ಪ್ರದೇಶವನ್ನು ವೃತ್ತಖಂಡ ಅಂಥೇಳಿ ಕರಿತೀವಿ. ವೃತ್ತಖಂಡ ಅಂದರೆ ಜಾ ಮತ್ತು
ಕಂಸಗಳನ್ನು ಒಳಗೊಂಡಂತಹ ಪ್ರದೇಶವನ್ನು ಏನಂತ ಕರಿತೀವಿ, ವೃತ್ತಖಂಡ ಅಂತ ಕರಿತೀವಿ. ಹಾಗಾದ್ರೆ ನೀವು ಜ ಮತ್ತು ಕಂಸ ಅಂತ ಒಳಗೊಂಡ ಪ್ರದೇಶ ಅಂತ ಹೇಳಕತ್ತೀರಿ. ಆದ್ರೆ ನಾ ಕಂಸ ಅನ್ನೋದು ಹೇಳಿದೆ, ಆದರೆ ಜ ಅಂದರೆ ಏನು? ಜ ಅಂದರೆ ಇಲ್ಲಿ ವೃತ್ತದ ವ್ಯಾಸಕ ಮತ್ತು ಜಾಕಿರುವ ಡಿಫ್ರೆನ್ಸ್ ಏನಂದ್ರೆ, ವ್ಯಾಸ ವೃತ್ತದ ಕೇಂದ್ರದ ಮೇಲೆ ಹಾಸಿ ಹೋಗೈತಿ, ಆದರೆ ಜ ಏನಾಗೋದಿಲ್ಲ, ವೃತ್ತದ ಕೇಂದ್ರದ ಮೇಲೆ ಹಾಸಿ ಹೋಗೋದಿಲ್ಲ. ಇದಕ್ಕೆ ನಾವು ಜ ಅಂತ ಕರಿತೀವಿ, ಇದಕ್ಕೆ ನಾವು ಡಯಾಮೀಟರ್ ಅಥವಾ ವ್ಯಾಸ ಅಂಥೇಳಿ ಕರಿತೀವಿ. ವ್ಯಾಸ ಅನ್ನೋದು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗೈತಿ, ಜ ಅನ್ನೋದು ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗೋದಿಲ್ಲ. ಇದಕ್ಕೆ ನಾವು ಕಂಸ ಅಂಥೇಳಿ ಕರಿತೀವಿ, ಇದಕ್ಕೆ ನಾವು ತ್ರಿಜ್ಯಾಂತರ ಖಂಡ ಅಂಥೇಳಿ ಕರಿತೀವಿ. ನಂತರ ಇದಕ್ಕೆ ವೃತ್ತಖಂಡ ಅಂಥೇಳಿ ಕರಿತೀವಿ. ಈ ರೀತಿಯಾಗಿ ವೃತ್ತದ ಭಾಗಗಳನ್ನು ನಾವು ಕಲಿತಾ ಹೋಗ್ತೀವಿ. ಸೊ ಅದ್ರ ಒಂದೊಂದಾಗಿ ಅದರ ವ್ಯಾಖ್ಯೆಗಳನ್ನು ನಾವು ನೋಡ್ತಾ ಹೋಗೋಣ. ವೃತ್ತ ಅಂದರೆ ಏನಪ್ಪ ಅಂದರೆ, ಒಂದು ಸಮತಲದ ಮೇಲೆ ಸ್ಥಿರ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿ ಚಲಿಸುವ ಬಿಂದುವಿನ ಪಥವೇ ವೃತ್ತ. ವೃತ್ತ ಅಂದ್ರೇನು? ಒಂದು ಸಮತಲ ಬಿಂದುವಿನಿಂದ ಹಿಡ್ಕೊಂಡು ಒಂದು ನಿರ್ದಿಷ್ಟ ದೂರವನ್ನು ಕ್ರಮಿಸ್ಬೇಕು. ಸೊ ನಿರ್ದಿಷ್ಟ ದೂರವನ್ನು ಕ್ರಮಿಸುವ ಪಥವನ್ನು ನಾವೇನಂತ ಕರಿತೀವಿ ಅಂದರೆ ವೃತ್ತ ಅಂಥೇಳಿ ಕರಿತೀವಿ. ಹಾಗಾದರೆ ವೃತ್ತ ಕೇಂದ್ರ ಅಂದರೆ ಏನು? ಆ ಪಥದಲ್ಲಿರುವಂತಹ ಮಧ್ಯ ಬಿಂದುವನ್ನು ನಾವೇನಂತ ಕರಿತೀವಿ ಅಂದರೆ ವೃತ್ತ ಕೇಂದ್ರ. ಆ ಸ್ಥಿರ ಬಿಂದುವನ್ನು ಏನಂತ ಕರಿತೀವಿ? ವೃತ್ತ ಕೇಂದ್ರ ಅಂಥೇಳಿ ಕರಿತೀವಿ. ನಂತರ ವೃತ್ತದಲ್ಲಿ ಬರುವಂಥದ್ದು ಯಾವುದು? ತ್ರಿಜ್ಯ. ತ್ರಿಜ್ಯ ಅಂದರೆ ಏನು? ವೃತ್ತ ಕೇಂದ್ರದಿಂದ ಹಿಡ್ಕೊಂಡ ನಿರ್ದಿಷ್ಟ ದೂರದ ಅಥವಾ ವೃತ್ತದ ಹೊರಗಿರುವಂತಹ ರೇಖೆಯ ಖಂಡ ಅಥವಾ ರೇಖಾಖಂಡವನ್ನು ಏನಂತ ಕರಿತೀವಿ ಅಂದರೆ ತ್ರಿಜ್ಯ ಅಂಥೇಳಿ ಕರಿತೀವಿ. ನಂತರ ಬರುವುದು ಯಾವುದು? ವ್ಯಾಸ. ವ್ಯಾಸ ಅಂದ್ರೇನು? ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಜಾವನ್ನು ನಾವೇನಂತ ಕರಿತೀವಿ? ವ್ಯಾಸ ಅಂಥೇಳಿ ಕರಿತೀವಿ. ಜ ಅಂದ್ರೇನು? ವೃತ್ತ ಕೇಂದ್ರದ ಮೂಲಕ ಹಾದು ಹೋಗೋದಿಲ್ಲ, ಅದರ ವ್ಯಾಸ ಅನ್ನೋದೇನು? ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವಂಥದ್ದು, ಹಾದು ಹೋಗುವಂಥ ರೇಖಾಖಂಡವಾಗಿರ್ಬೋದು. ಅದಕ್ಕೆ ನಾವೇನು ಜ ಅಂಥೇಳಿ ಕರಿತೀವಿ. ವೃತ್ತದ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವೇ ಜ. ಎಲ್ಲಿ ಬೇಕಾದಿರಬೇಕು ಆ ಯಾವುದೇ ವೃತ್ತದ ಮೇಲಿರುವಂಥ ಯಾವುದೇ ಎರಡು ಬಿಂದುಗಳನ್ನು ಸೇರಿಸೋದಕ್ಕೆ ನಾವು ಜ ಅಂತ ಕರಿತೀವಿ. ವೃತ್ತದ ಕೇಂದ್ರದ ಮೂಲಕ ಹಾದು ಹೋಗುವ ಜಾವನ್ನು ನಾವೇನಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ. ವ್ಯಾಸಕ್ಕೆ ಮತ್ತು ಜಾಕಿರುವ ವ್ಯತ್ಯಾಸ ಅಂದರೆ, ವ್ಯಾಸ ವೃತ್ತದ ಕೇಂದ್ರದ ಮೂಲಕ ಹಾದೋಕೈತಿ, ಅದರ ವ್ಯಾಸ ಏನಾಕೈತಿ? ವೃತ್ತದ ಯಾವುದೇ ಎರಡು ಬಿಂದುಗಳನ್ನು ಸೇರಿಸ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ? ಜ ಅಂಥೇಳಿ ಕರಿತೀವಿ. ನಂತರ ಬರುವುದು ಯಾವುದು? ತ್ರಿಜ್ಯಾಂತರ ಖಂಡ. ತ್ರಿಜ್ಯಾಂತರ ಖಂಡ ಅಂದ್ರೆ ಒಂದು ಕಡೆ ಎರಡು ತ್ರಿಜ್ಯಗಳು ಹಾಗೂ ಮತ್ತೊಂದು ಕಡೆ ಕಂಸ ಇವುಗಳಿಂದ ಆವೃತವಾದ ವೃತ್ತದ ಒಳಭಾಗವನ್ನು ನಾವು ಜ ಅಂತ ಕರಿತೀವಿ. ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಸೊ ತ್ರಿಜ್ಯಾಂತರ ಖಂಡ ಅಂದರೆ ಏನಪ್ಪ ಅಂದರೆ, ಎರಡೂ ಕಡೆ ಎರಡು ತ್ರಿಜ್ಯಗಳನ್ನು ಒಳಗೊಂಡೈತಿ ಮತ್ತು ಮೇಲ್ಗಡೆ ಮತ್ತೊಂದು ಕಂಸಗಳನ್ನು ಒಳಗೊಂಡಿರುವಂಥ ಆಕೃತಿಯನ್ನು ನಾವು ಏನಂತ ಕರಿತೀವಿ? ತ್ರಿಜ್ಯಾಂತರ ಖಂಡ ಅಂಥೇಳಿ ಕರಿತೀವಿ. ನಂತರ ಬರುವುದು ಯಾವುದು? ವೃತ್ತಖಂಡ. ವೃತ್ತಖಂಡ ಅಂದರೆ ವೃತ್ತದ ಜ ಮತ್ತು ಕಂಸಗಳಿಂದ ಆವೃತವಾದ ವೃತ್ತದ ಒಳಗಿನ ವಲಯವನ್ನು ವೃತ್ತಖಂಡ ಅಂಥೇಳಿ ಕರಿತೀವಿ. ಸೊ ವೃತ್ತಖಂಡದಲ್ಲಿ ಅರ್ಧ ವೃತ್ತಖಂಡನೂ ಬರ್ತೈತೆ. ಸೊ ಒಂದು ವೃತ್ತ ಐತಪ್ಪ ಅಂದರೆ ಅದನ್ನು ಅರ್ಧ ಕಟ್ ಮಾಡಿದ್ವಿ ಅಂದರೆ ಅಲ್ಲಿ ನಮ್ಗೆ ಅರ್ಧ ವೃತ್ತ ಸಿಗ್ತೈತಿ ಅಂಥೇಳಿ ತಿಳಿತೀವಿ. ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಈಗ ಮೊದಲೇದಾಗಿ ಇಲ್ಲಿ ಒಂದು ವೃತ್ತ ಅದ ಅಂದರೆ, ಈಗ ನಾವು ಮೊದಲೇದಾಗಿ ಏನು ಕಲ್ತಿದ್ದೀವಿ? ವೃತ್ತ ಕೇಂದ್ರ. ಇದಿರುವುದಂದ್ರೆ ಏನು? ಸಿ ಅಂತ ತಿಳ್ಕೊರಿ. ಇದು ವೃತ್ತ ಕೇಂದ್ರ. ಇದು ಯಾವುದು? ವೃತ್ತ ಕೇಂದ್ರ. ವೃತ್ತವನ್ನು ಕೊಟ್ಟು ನೀವು ಅವುಗಳ ಭಾಗಗಳನ್ನು ಗುರುತಿಸ್ರಿ ಅಂದರೆ ಈ ರೀತಿಯಾಗಿ ಗುರುತಿಸ್ತಾ ಹೋಗಬೇಕು. ಸಿ ಬಿಂದು ಅನ್ನೋದೇನು? ವೃತ್ತ ಕೇಂದ್ರ. ನಂತರ ಬರೋದು ಯಾವುದು? ಜ. ಮತ್ತೊಂದು ವೃತ್ತ ತೆಗಿನು. ಸೊ ಇಲ್ಲಿ ವೃತ್ತ ತೆಗೆದು ಈಗ ನಾವು ಜ ಅಥವಾ ತ್ರಿಜ್ಯ, ಜ ಬೇಡ, ಮೊದಲು ತ್ರಿಜ್ಯವನ್ನು ನೋಡೋಣ. ಸೊ ಇಲ್ಲಿ ಕೇಂದ್ರ ಐತಿ, ಕೇಂದ್ರದಿಂದ ಇಲ್ಲಿ ತನಕ ಹೋಯ್ತಪ್ಪ ಅಂದರೆ ಇದಕ್ಕೆ ಏನಂತ ಕರಿತೀವಿ ಅಂದರೆ ತ್ರಿಜ್ಯ ಅಂಥೇಳಿ ಕರಿತೀವಿ. ಏನಿದು? ತ್ರಿಜ್ಯ. ನೀವು ಇಷ್ಟೊತ್ತಿನ ವ್ಯಾಖ್ಯೆಗಳನ್ನು ನೋಡಿದ್ರಿ, ಆದರೆ ಅವು ವೃತ್ತದಲ್ಲಿ ಎಲ್ಲಿ ಬರ್ತಾವ ಅನ್ನೋದು ಈಗ ನೋಡ್ತಾ ಹೋಗೋಣ. ಇದು ತ್ರಿಜ್ಯ. ಹಾಗಾದ್ರೆ ವ್ಯಾಸ. ವ್ಯಾಸ ಅಂದರೆ ಏನು? ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಈ ಪೂರ್ತಿ ಭಾಗವನ್ನು ಅಥವಾ ಈ ರೀತಿಯಾಗಿರುವ ಚಿತ್ರವನ್ನು ನಾವು ಇದಕ್ಕೆ ಏನಂತ ಕರಿತೀವಿ ಅಂದರೆ
ವ್ಯಾಸ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ವ್ಯಾಸ ಅಂಥೇಳಿ ಕರಿತೀವಿ. ಅಂದರೆ ಅರ್ಧ ಇತ್ತಂದ್ರೆ ತ್ರಿಜ್ಯದ 2 ಪಟ್ಟು ಇತ್ತಪ್ಪ ಅಂದ್ರೆ ಅದು ಏನಾಕೈತಿ? ವ್ಯಾಸ. ವ್ಯಾಸವನ್ನು ಯಾವುದರಿಂದ? ಡಿ ಇಂದ. ತ್ರಿಜ್ಯವನ್ನು ಆರಿಂದ ಗುರುತಿಸ್ತೀವಿ. ಇದು ತ್ರಿಜ್ಯ ಮತ್ತು ವ್ಯಾಸ. ನಂತರ ಬರುವುದು ಯಾವುದಪ್ಪ ಅಂದರೆ ಪರಿಧಿ. ಈ ವೃತ್ತದ ಈ ಪೂರ್ತಿ ಪಥವನ್ನು ನಾವೇನಂತ ಕರಿತೀವಿ ಅಂದರೆ ಪರಿಧಿ ಅಂಥೇಳಿ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಪರಿಧಿ. ಪರಿಧಿ ಅಂತ ಕರಿತೀವಿ ಪೂರ್ತಿ ಪಥವನ್ನು. ನಂತರ ಬರೋದು ಯಾವುದು? ಕಂಸ. ಇಲ್ಲಿ ಭಾಗ ಐತಲ್ಲ, ಈ ರೀತಿಯಾಗಿ ಕಟ್ ಮಾಡಿರುವಂಥ ಇಷ್ಟೇ ಭಾಗವನ್ನು ನಾವೇನಂತ ಕರಿತೀವಿ ಅಂದರೆ ಕಂಸ ಅಂಥೇಳಿ ಕರಿತೀವಿ. ಏನಂತ ಕರಿತೀವಿ? ಕಂಸ ಅಂಥೇಳಿ ಕರಿತೀವಿ. ನಂತರ ಬರೋದು ಯಾವುದು? ಜ. ಜ ಅಂದರೆ ಏನಪ್ಪ? ಈ ಒಂದು ವೃತ್ತ ಐತಿ, ಇಲ್ಲಿ ವೃತ್ತ ಕೇಂದ್ರ ಐತಿ. ಸೊ ಈ ರೀತಿಯಾಗಿರೋದು ಜ. ಈ ರೀತಿಯಾಗಿರಿರ್ಬೋದು, ಅಥವಾ ಈ ರೀತಿಯಾಗಿರಿರ್ಬೋದು, ಅಥವಾ ಈ ರೀತಿಯಾಗಿರಿರ್ಬೋದು, ಈ ರೀತಿಯಾಗಿರಿರ್ಬೋದು, ಒಟ್ಟಾರೆಯ ಈ ರೀತಿಯಾಗಿರಿರ್ಬೋದು. ಒಟ್ಟಾರೆಯಾಗಿ ಏನಿರಬೇಕು? ವೃತ್ತ ಕೇಂದ್ರದ ಮೂಲಕ ಹಾದು ಹೋಗಿರಬಾರ್ದು. ಅದು ವೃತ್ತದ ಎರಡೂ ಬದಿಗಳನ್ನು ಒಳಗೊಂಡಿರ್ಬೇಕು. ಅದಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಜ ಅಂಥೇಳಿ ಕರಿತೀವಿ. ಆಮೇಲೆ ಬರೋದು ತ್ರಿಜ್ಯಾಂತರ ಖಂಡ. ತ್ರಿಜ್ಯಾಂತರ ಖಂಡ ಅಂದರೆ ಇಲ್ಲಿ ಒಂದು ವೃತ್ತವನ್ನು ಕೊಟ್ಟಾರ. ಸೊ ವೃತ್ತವನ್ನು ಕೊಟ್ಟು 2 ತ್ರಿಜ್ಯಗಳನ್ನು ಒಳಗೊಂಡೈತಿ. ಸೊ 2 ತ್ರಿಜ್ಯಗಳನ್ನು ಒಳಗೊಂಡು ಒಂದು ಕಂಸಗಳನ್ನು ಒಳಗೊಂಡಿರೋದಕ್ಕೆ ನಾವೇನಂತ ಕರಿತೀವಿ ಅಂದರೆ ತ್ರಿಜ್ಯಾಂತರ ಖಂಡ. ತ್ರಿಜ್ಯಾಂತರ ಖಂಡ ಅಂಥೇಳಿ ಕರಿತೀವಿ. ನಂತರ ಬರೋದು ಯಾವುದಿನ್ನ? ವೃತ್ತ ಖಂಡ. ವೃತ್ತ ಖಂಡ ಅಂದರೆ ಈ ರೀತಿಯಾಗಿ ವೃತ್ತ ಐತಿ. ಸೊ ವೃತ್ತದ ಒಂದು ಅರ್ಧ ಭಾಗ ಅಥವಾ ಇಷ್ಟು ಭಾಗವನ್ನು ನಾವು ಏನಂತ ಕರಿತೀವಿ ಅಂದರೆ ವೃತ್ತ ಖಂಡ ಅಂಥೇಳಿ ಕರಿತೀವಿ. ಇವೆಲ್ಲವುಗಳು ಏನು? ವೃತ್ತದ ಭಾಗಗಳು. ಥ್ಯಾಂಕ್ ಯು.